ಕೆಲಸ ಮಾಡ್ದಮ್ಮ ನೀನು. ಪೇಮೆಂಟ್ ಬಂದಿರೋ ಟೈಮಲ್ಲಿ ಜಗಳ ಮಾಡಿ ಕಳಿಸ್ಬಿಟ್ಟೆ. ಇವಾಗ ಅವ್ರ ಅತ್ತೆ ಮನೆಗೆ ಹೋದ್ರೆ ಅಣ್ಣ ಎಲ್ಲ ಪೇಮೆಂಟ್ ಎಲ್ಲ ಖರ್ಚು ಮಾಡ್ಕೊಂಡು ಬರ್ತಾನೆ ನೋಡ್ಕೊ. ಅವ್ರ ಅತ್ತೆಗೆ ಅವ್ರ ಮಾವನಿಗೆ ಏನು ಬೇಕೆಲ್ಲ ಕೊಡಿಸ್ಕೊಂಡು ಹೆಂಡ್ತಿನ ಸುತ್ತಾರಿಸ್ಕೊಂಡು ಎಲ್ಲ ವೇಸ್ಟ್ ಮಾಡ್ಕೊಂಡು ಬರ್ತಾನೆ ನೋಡ್ಕೊ. ಇದನ್ನು ಮಾಡ್ತೀನಲ್ಲ ನಾನು. ಅಯ್ಯೋ ಫೋನ್ ಮಾಡಿ, ಬೇಗ ಫೋನ್ ಮಾಡಿ ಅವನಿಗೆ, ಕರಿಯ ಮನೆಗೆ. ಅವ್ರೇನು ಸುಮ್ಮನೆ ಹೋಗಿಲ್ಲ, ಕರೆದ ತಕ್ಷಣ ಓಡ್ ಬರೋಕ್ಕೆ ಜಗಳ ಮಾಡ್ಕೊಂಡು ಹೋಗಿರೋದು. ಬೇಕಾದ್ರೆ ನೀನೇ ಕರಿ. ನೀನೇನಮ್ಮ ಹಿಂಗೆ ಮಾಡಿಬಿಟ್ಟೆ, ಹೋಗಮ್ಮ. ಅಯ್ಯೋ ಅದನ್ನೆಲ್ಲ ಮಾತಾಡೋಕ್ಕೆ ಟೈಮ್ ಇಲ್ಲ. ಫಸ್ಟ್ ಫೋನ್ ಮಾಡಿ ಅವನಿಗೆ. ಏನೋ ಒಂದು ಹೇಳೆ, ಅಮ್ಮನಿಗೆ ಹುಷಾರಿಲ್ಲ, ನೀನು ಮನೆ ಬಿಟ್ಟು ಹೋಗಿದ್ದೆ, ಅಮ್ಮ ಆವಾಗಲಿಂದ ಹತ್ಕೊಂಡು ತಲೆ ಸುತ್ತ ಬಿದ್ದೋಯ್ತು ಅಂತ ಏನಾದ್ರು ಒಂದು ಸುಳ್ಳು ಹೇಳೆ. ಮನೆಗೆ ಬರ್ಲಿಕ್ಕೆ ಅಷ್ಟು ಇಲ್ಲಾಂದರೆ ಎಂತಿಗೆ ಅವ್ರ ಅಮ್ಮನಿಗೆ ಅವ್ರ ಅಪ್ಪನಿಗೆ ಅಂತೆಲ್ಲ ಅವರು ಕುಟುಂಬಕ್ಕೆ ಎಲ್ಲ ಸುರಿದ್ಬಿಟ್ಟು ಬರ್ತೇನೆ. ದುಡ್ಡೆಲ್ಲ ನನ್ನ ಮಾತು ಕೇಳು, ಬೇಗ ಮಾಡಿ. ಮಾಡೋದೆಲ್ಲ ಮಾಡಿಬಿಟ್ಟು ನೀನು ಹೋಗಮ್ಮ. ಇವಾಗ ಯಾಮಕ್ಕ ಇಟ್ಕೊಂಡು ಫೋನ್ ಮಾಡಲಿ ನಾನು? ಬೇಗ ಮಾಡಿ ನೀನು. ಯಾಮಕ್ಕ ಎತ್ಮಕ್ಕ ಅನ್ಕೊಂಡು ನೀನು ಮಾತಾಡೋಷ್ಟಲ್ಲೇ ಅವ್ರ ಅತ್ತೆ ಮನೆಗೆ ಹೋಗಿ ಸೇರ್ಕೊತಾನೆ. ಬೇಗ ಮಾಡೆ. ಸರಿ ಇರು. ಇನ್ನೂ ಎತ್ತಿಲ್ವ ಒಂದು ಫೋನು? ತಡಿಯಮ್ಮ, ಈಗ ರಿಂಗ್ ಆಗ್ತಾ ಇದೆ. ನೀನು ಬೇರೆ ಅಲ್ಲಿ ಬೇಡ, ಸುಮ್ಮನಿರೋ ಲಕ್ಷ್ಮಿ. ಫೋನ್ ಬೇರೆ ಬರ್ತಾ ಇದಲ್ಲ. ಹಲೋ, ಅಣ್ಣ, ಅಣ್ಣ ಎಲ್ಲಿದೆಯಣ್ಣ? ಅಮ್ಮ ತಲೆ ಸುತ್ತ ಬಿಟ್ಬಿಟ್ಟವ್ರೆ, ಬಾಣ ಮನೆಗೆ. ನೀನು ಜಗಳ ಮಾಡ್ಕೊಂಡು ಹೋದೆ ಅಂತ ಅಮ್ಮ ತಲೆ ಸುತ್ತ ಬಿದ್ಬಿಟ್ಟವ್ರೆ ಆವಾಗ್ಲಿಂದ. ಏನು ಹೇಳ್ತಿದೀವಮ್ಮ? ಏನಾಯ್ತು ಅಮ್ಮನಿಗೆ? ಅಮ್ಮನಿಗೆ ಏನಾಯ್ತು ಉಮ್ಮ? ರೀ ಯಾಕ್ರಿ ಏನಾಯ್ತು ರೀ? ಒಂದು ನಿಮಿಷ ಇರು ಲಕ್ಷ್ಮಿ. ಉಮ್ಮ ಏನಾಯ್ತು ಅಮ್ಮನಿಗೆ ಹೇಳು. ಅಮ್ಮನಿಗೆ ಏನಾಯ್ತು ಹೇಳು ಉಮ್ಮ. ನೀನು ಅದಕ್ಕೇನು ಕರ್ಕೊಂಡು ಈಚೆ ಹೋದ್ಮೇಲೆ ಅಮ್ಮ ಅಳ್ತಾನೆ ಇದ್ರು. ಎಷ್ಟು ಹೇಳಿದ್ರು ಸುಮ್ಮನೆ ಆಗಿಲ್ಲ ಅಮ್ಮ. ಇವಾಗ ನೋಡೋ ತಲೆ ಸುತ್ತ ಬಿದ್ದವ್ರೆ. ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಣ್ಣ. ಬೇಗ ಬಾ ಅಣ್ಣ ಮನೆಗೆ. ಬಾಗು ಬಂದೆ. ಇನ್ನೊಂದು 10 ನಿಮಿಷದಲ್ಲೆಲ್ಲ ಬರ್ತೀನಿ. ಅಮ್ಮನಿಗೆ ಏನಾದ್ರು ನೀರು ಗೀರು ಕೊಡು, ಬೇಗ ಬರ್ತೀನಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಸರಿ ಅಣ್ಣ. ಲಕ್ಷ್ಮಿ, ಲಕ್ಷ್ಮಿ, ನಾವು ಇವಾಗ ಬೇಗ ಮನೆಗೆ ಹೋಗ್ಬೇಕು. ಅಮ್ಮನಿಗೆ ಹುಷಾರಿಲ್ದಿರೋ ತಲೆ ಸುತ್ತ ಕೆಳಗಡೆ ಬಿದ್ದಿದ್ದಾರಂತೆ. ಬೇಗ ಹೋಗೋಣ ನಡಿ ಲಕ್ಷ್ಮಿ. ಏನ್ರಿ ಏನು ಹೇಳ್ತಾ ಇದ್ದೀರಾ ರೀ? ಅದೆಲ್ಲ ಮಾತಾಡೋಕೆ ಟೈಮ್ ಇಲ್ಲ ಲಕ್ಷ್ಮಿ. ನಡಿ ಹೋಗೋಣ. ಅಲ್ಲೊಂದು ಆಟೋ ಹೋಗ್ತಿದೆ, ನಾನು ಆಟೋನ ಕರ್ಕೊಂಡ್ಬರ್ತೀನಿ. ಬೇಗ ಹೋಗೋಣ. ಫಸ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ನಾನು. ಹಾಂ ರೀ, ಸರಿ. ಏನಮ್ಮ ಹೆಂಗಿತ್ತು ನನ್ನ ಆ್ಯಕ್ಟಿಂಗು? ಇನ್ನು 10 ನಿಮಿಷಕ್ಕೆಲ್ಲ ಅಣ್ಣ ಓಡೋಡಿ ಬರ್ತಾನೆ ಈಗ ಮನೆ ಕಡೆ. ನೀನು ಮಾತಾಡೋಗ್ಲೇ ನೋಡಿದ್ನಲ್ಲ. ನೋಡ್ಕೊ, ಒಂದು ಬೇಗ ಓಡಿ ಬರ್ತಾನೆ. ನೀನು ಮಾತಾಡಿರೋದು ನೀನು ಹತ್ಕೊಂಡು ನನಗೇನಾಗೋ ಬಂದ ಕಡೆ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಹೆಂಗೆ ನೀನು ಸುಮ್ಮನೆ ಹೆಂಗೆ ತಂಗಾಡ್ತಾ ಇದ್ದೆ? ಅದೆಲ್ಲ ಹಂಗೆ ಅಮ್ಮ. ಈಗ ಕರ್ಕೊಂಡು ಬರಲಿ ಇರು ಎಂತಿನ ಮನೆಗೆ. ಇನ್ಮೇಲೆ ತೋರ್ಸೋಣ ನಮ್ಮ ಆಟನ. ಅಣ್ಣನಿಗೆ ಪೆಟ್ಟಿಂಗ್ ಇಟ್ಟು ನಮ್ಮ ಮೇಲೆ ಎತ್ಕರ್ತಾಳ. ಅವಳಿಗೆ ಹೆಂಗೆ ಮಾಡಬೇಕು ಗೊತ್ತಾ ನಾವು? ಪೂಜೆ ಅಣ್ಣ ಇಲ್ದಾಗ. ಈಗ ಅಣ್ಣ ಬರೋಕ್ಕೆ ಮುಂಚೆ ನೀನು ನಡಿಯಮ್ಮ, ಫಸ್ಟು ರೂಮಲ್ಲಿ ಮಲ್ಕೋ ಆಯ್ತಾ? ಇಲ್ಲಾಂದರೆ ನಾವು ಸುಳ್ಳು ಹೇಳಿದ್ದೀರಿ ಅನ್ಕೊಂತಾನೆ ಅಣ್ಣ. ನಡಿಯಮ್ಮ ಬೇಗ. ನಡಿ ಹೋಗೋಣ. ಎಷ್ಟಾಯ್ತು ರೀ ತಗೊಳಕ್ಕೆ? 4,000 ಹೇಳಿದ್ನಮ್ಮ ಅವನು. ನಾನು ಹಂಗೀಗ ಮಾತಾಡಿ 2,500 ತಗೊಂಡಿದ್ದೀನಿ. ಇದು ಅದೇ ಮಕ್ಕಳೆಲ್ಲ ಹೇಳ್ತಿದ್ರಲ್ಲ, ತತ ಈಚೆ ಕೂತ್ಕೊಂಡು ಊಟ ಮಾಡೋಣ, ಚೆನ್ನಾಗಿರುತ್ತೆ ಚಂದ್ರನ ಬೆಳಕಲ್ಲಿ ಅಂತ. ಸರಿ, ಮಕ್ಕಳು ಆಸೆ ಬೀಳ್ತವ್ರೆ ಅಂದ್ಬಿಟ್ಟು ತಗೊಂಡೆ. ಚೆನ್ನಾಗೈತೆ ರೀ, ಪರವಾಗಿಲ್ಲ. 2,500ಗೆ ಅವನು ಆಗಲ್ಲ ಅಂತಂದ. ಇದೇನು ಬಳಸಿರೋದಲ್ವ ನೀವು? ನೀನೆಲ್ಲೋ ಸುಮ್ಮನೆ ಇಟ್ಟಿದ್ದೀನಿ ಅಣ್ಣ, ವೇಸ್ಟಾಗಿ ಮನೇಲಿ ಜಾಗ ಬೇರೆ ಇಲ್ಲ ಅಂದಲ್ಲ, ಅದಕ್ಕೆ ನಾನು ತೊಗೊತಿರೋದು. ಕೊಟ್ಟರೆ ಕೊಡು, ಇಲ್ಲಾಂದ್ರೆ ಬೇಡ ಅಂದೆ. ಅದಕ್ಕೆ ಸರಿ ತಗೋಣ ಅಂದ್ಬಿಟ್ಟು 2,500 ಕೊಟ್ಟ. ಚೆನ್ನಾಗೈತೆ. ಮತ್ತೆ ರೀ, ದೊರೆ ಫೋನ್ ಮಾಡಿದ್ರ? ದೊರೆ ಮಾತಾಡದ್ನ? ಬರ್ತೀನಿ ಅಂತ ಹೇಳಿದ್ನ ದೊರೆ? ಬಿಡಮ್ಮ, ಅವನು ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಅವ್ರ ಅಮ್ಮನ ಥರ ಆದಂಗೆ ಅವನೇ. ಫೋನೇ ತೆಗಿತಾ ಇಲ್ಲ ಹೆಸರಲ್ಲೇ ಮಾಡಿದ್ರು. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ, ನನ್ನ ಮಗನ ಮಗ ಅಂತ. ನನಗೆ ದೊರೆ ಅಂದರೆ ತುಂಬ ಆಸೆ ಇಟ್ಕೊಂಡಿದ್ದೆ. ಅವನು ಫೋನ್ ಎತ್ತಾ ಇಲ್ಲ. ಈ ಅಜ್ಜಿ ತಾತ ಅವನಿಗೂ ಬೇಡ ಅನ್ಸುತ್ತೆ. ಬಿಡಮ್ಮ, ಹಂಗೆಲ್ಲ ಮಾತಾಡಬೇಡ್ರಿ ನೀವು. ದೊರೆ ಆ ಥರ ಅಲ್ಲ. ಏನಾದರೂ ಕೆಲಸದಲ್ಲಿ ಬ್ಯುಸಿಯಾಗಿರ್ಬೋದು, ಅದಕ್ಕೆ ಎತ್ತಿಲ್ಲ ಅನಿಸುತ್ತೆ ಮಗು. ಮತ್ತೆ ನಾಳೆ ಒಂದು ಸತಿ ಮಾಡಿ ನೋಡೋಣ ರೀ. ನನಗೆ ದೊರೆ ನೋಡಲೇಬೇಕು ಅನ್ನಿಸ್ತಿದೆ. ಇಲ್ಲಾಂದರೆ ನಾವಾದರೂ ಹೋಗಿ ಬರೋಣ ಬನ್ನಿರಿ. ಇಲ್ಲಮ್ಮ, ನಂಗೆ ಸಖತ್ ಬೇಜಾರಿದೆ. ನಾನೆಲ್ಲೂ ಕರಿಬೇಡ ನೀನು. ಸುಮ್ಮನಿರು, ಯಾಕೆ ಅಳ್ತಿದ್ಯಾ ಮುನಿಯಮ್ಮ?
ನಾಳೆ ಒಂದ್ಸತಿ ನೀನು ಹೇಳ್ದಂಗೆ ಫೋನ್ ಮಾಡಿ ನೋಡೋಣ. ತೆಗೆದ್ರೆ ಮಾತಾಡ್ತೀನಿ. ಸುಮ್ಮನಿರು, ಅಳಕ್ಕೆಲ್ಲ ಹೋಗ್ಬೇಡ, ಸುಮ್ಮನಿರು. ಅಜ್ಜಿ ಆನಂದಿ, ಇವಾಗ ಬಂದೆ ನಮ್ಮ ಸ್ಕೂಲಿಂದ. ಅಕ್ಕ ಎಲ್ಲಿ, ಮಹಾ ಎಲ್ಲಿ? ಹೋಗಜ್ಜಿ ನೀನು. ನಾನು ಬಂದೆ ನಿನ್ನ ನೋಡಕ್ಕೆ ಬಂದ್ರೆ ನೀನು ಮಹಾನ್ ಕೇಳ್ತೀಯ. ನಿನ್ನ ನನ್ನಂದ್ರೆ ಇಷ್ಟನೇ ಇಲ್ಲ, ಹೋಗಜ್ಜಿ. ಹಂಗೆಲ್ಲ ಅನ್ಬಾರ್ದಮ್ಮ, ಅಕ್ಕಂತಾನೆ ಕೇಳಿದೆ. ಯಾಕೆ ನಿನ್ನ ಕೋಪ ಬಂದಿದ್ದು? ಈ ಥರ ಕೋಪ ಮಾಡ್ಕೊಂಡ್ರೆ ತಾತಾಗ ಹೇಳಿ ಇವತ್ತು ಚಿಕನ್ ತರಿಸಿ ಚಿಕನ್ ಸಾಂಬಾರು ಮಾಡೋಣ ಅಂದ್ಕೊಂಡೆ. ನೀನು ಕೋಪ ಮಾಡ್ಕೊತೀಯಲ್ಲ, ಹಂಗಾದ್ರೆ ಬೇಡ ಬಿಡು. ಅಜ್ಜಿ ಅಜ್ಜಿ ಪ್ಲೀಸ್ ಅಜ್ಜಿ, ಬೇಕಜ್ಜಿ ಪ್ಲೀಸ್ ಅಜ್ಜಿ, ನನ್ನ ಸತ್ಯ ಹತ್ರ ಅನ್ನಲ್ಲ ಅಜ್ಜಿ. ಆಯ್ತಾಯ್ತು ಬಿಡು, ಹೋಗು ಬಟ್ಟೆ ಚೇಂಜ್ ಮಾಡಿಕೊಂಡು ಬಾ, ಹೋಗು ಕಾಫಿ ಕಾಯಿಸ್ತೀನಿ, ಕಾಫಿ ಕುಡಿಯೋ ಹೋಗು. ಸರಿ ಅಜ್ಜಿ. ತಾತ ಚಾಕ್ಲೇಟ್ ತಂದ್ರ ತಾತ? ನಾನು ಹೇಳಿದ್ದು ಮಹಂಗೆ ತೊಗೊಬಂದು ಕೊಡ್ಬೇಡಿ, ನನಗೆ ಮಾತ್ರ ತೊಗೊಬನ್ನಿ ತಾತ. ತಂದಿಲ್ಲಮ್ಮ, ತಂದು ಕೊಡ್ತೀನಿ ಹೋಗು. ಸಾಯಂಕಾಲ ತಗೊಬಂದು ಕೊಡ್ತೀನಿ ಹೋಗು. ಆನಂದಿ, ಓದೇ ತಿಂತೀಯ ನೀನು ನನ್ನ ಕೈಯಲ್ಲಿ? ಅಕ್ಕನಿಗೆ ತಂದು ಕೊಡ್ಬೇಡ ಅಂತೀಯಾ? ಏನಾಯ್ತಂದ್ರು ಅಕ್ಕನಿಗೂ ನಿನಗೂ ಇಬ್ಬರಿಗೂ ಸೇರಿನೇ, ಆಯಿತಾ? ಹೋಗೀಗ, ನಾನು ತಾತಾಗ ಹೇಳಿ ತರಿಸ್ಕೊಡ್ತೀನಿ. ಈಗ ಹೋಗಮ್ಮ, ಕೈಕಾಲು ತೊಳ್ಕೊಂಬೋಗು. ಮನೆಗೆ ಬಂದು ಹಂಗೆ ಬಂದಿದೆ ನೋಡು, ಕೈ ಕಾಲೆಲ್ಲ ತೊಳೆಯೋದೆ. ಹೋಗಿ ಫಸ್ಟಾಗಿ ತೊಳ್ಕೊಂಡು ಹೋಗು. ಸರಿ ಅಜ್ಜಿ. ಹೈ, ಇವತ್ತು ತಾತ ನಂಗೆ ಚಾಕ್ಲೇಟ್ ತಂದು ಕೊಡುತ್ತಲ್ಲ, ಜಾಲಿ ಜಾಲಿ ಜಾಲಿ. ಮಹಾಗೆ ಗೊತ್ತಾಗ್ದಿರ ನಾನು ತಾತನ ಹತ್ರ 2 ಚಾಕ್ಲೇಟ್ ತೊಗೊಂಡ್ಬಿಡ್ಬೇಕು, ಮಹನ್ಗೆ ಒಂದೇ ಒಂದು ಕೊಡಬೇಕು. ಆಮೇಲೆ ಮಹಾ ತಿಂದಾದ್ಮೇಲೆ ಮಹನ್ಗೆ ಹಂಗಿಸ್ಕೊಂಡು ನಾನು ತಿಂತಾ ಇರಬೇಕು. ಜಾಲಿ. ಏನು ಮುನಿಯಮ್ಮ? ಯಾಕ್ರಿ? ಅಲ್ಲ, ಇಷ್ಟೊತ್ತು ಅಳ್ತಿದೆ, ಮೊಮ್ಮಗಳು ನೋಡಿದ ತಕ್ಷಣ ಮುಖದಲ್ಲಿ ನಗು ನೋಡು. ಈಗಲೂ ನಾನು ಫಸ್ಟ್ ಟೈಮ್ ನೀನು ನೋಡೋಕೆ ಬಂದಿಲ್ಲ ಮದುವೆ ಆಗೋವಾಗ, ಹೆಣ್ಣು ನೋಡೋಕ್ಕೆ ಆ ಥರ ನಾಚ್ಕೊಂಡು ನಗ್ತಾ ಇದೆಯಾ? ಮೊಮ್ಮಗಳು ಬಂದಿದ ತಕ್ಷಣ ಮುಖ ಅರಳ್ಬಿಟ್ಟೈತೆ, ಹೂವು ಹರಡ್ದಂಗೆ. ಹೋಗ್ರಿ, ನನ್ನ ನಾಚಿಕೆ ಆಗುತ್ತೆ ಈ ವಯಸ್ಸಲ್ಲಿ. ಏನು ನೀವು ಹೋಗಿ ನೀವು. ಹೋಗ್ಬೇಕಾ? ಸರಿ ನಮ್ಮ ಅಮ್ಮವ್ರ ಮಾತು ಮೀರಂಗಿಲ್ಲ. ನಾನು ತೋಟದ ಕಡೆ ಹೋಗಿ ಬರ್ತೀನಿ. ಅದೇ ಆ ಲಿಂಗ ಇದ್ನಲ್ಲ, ಲಿಂಗ 500 ಕಾಯಿ ಕೇಳ್ತಾ ಇದ್ದಾನೆ. ಏನೋ ಒಂದು ಹೆಚ್ಚು ಕಮ್ಮಿ ರೇಟ್ ಮಾತಾಡಿ ಕೊಡೋಣ ಅಂತ ಇದ್ದೀನಿ. ಆ ಲಿಂಗನ ಪಾಪ ರೀ, ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾನೆ. ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿಕೊಡ್ರಿ, ನಮ್ಮ ಹತ್ರ ಏನಿಲ್ವಾ? ದೇವ್ರು ಕೊಟ್ಟಂಗೈತೆ ಪಾಪ. 2 ಮಕ್ಳು ಬೇರೆ ಅವೇ ಅವನಿಗೆ. ಯಾವುದೋ ಒಂಚೂರು ಕಮ್ಮಿನೇ ಕೊಡಿ ಪಾಪ. ಸರಿ ಮುನಿಯಮ್ಮ, ನಾನು ಹೋಗಿ ಬರ್ತೀನಿ. ಬರೋವಾಗ ಎಳ್ನೀರೆಲ್ಲ ತೊಗೊಂಬರ್ತೀನಿ ಮಕ್ಕಳಿಗೆಲ್ಲ. ಸರಿ, ನಾನು ಬರ್ತೀನಿ, ಆಯಿತಾ? ಸರಿ ರೀ. ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ವೀಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ನೀವು ಕೊಡೋ ಲೈಕಿಂದನೇ ನನಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಆದ್ದರಿಂದ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇಷ್ಟ ಆಗಿಲ್ಲ ಅಂದ್ರೂ ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಯಾವುದಾದ್ರೂ ಕ್ಯಾರೆಕ್ಟರ್ ಏನಾದರೂ ಚೇಂಜ್ ಮಾಡಬೇಕಾ, ಸ್ಟೋರಿ ಚೇಂಜ್ ಮಾಡಬೇಕಾ ಅಂತ ತಿಳಿಸ್ಕೊಡಿ ಫ್ರೆಂಡ್ಸ್.